ಅಡ್ಗೆ ಮನೆ ಅಥವಾ ಹಬ್ಬದೂಟ ಅಂದ್ರೆ ಏನೆಲ್ಲ ಇರುತ್ತೆ ಸ್ಪೆಷಲ್ ಆಗಿ? ಏನ್ ಇಷ್ಟ? ನನ್ಗೆ ನಮ್ಮ ಮನೇಲಿ ಅದೇ ನೀವ್ ಹೇಳ್ದಂಗೆ ಒಬ್ಬಟ್ಟಿಂದ ಆದ್ಮೇಲೆ ಕಟ್ಟಿನ ಸಾರ್ ಅಂತ ಮಾಡ್ತಾರೆ ಗೊತ್ತಾ, ಅದೇ ಒಬ್ಬಟ್ಟಿನ ಸಾರ್ ಅದ್ ತುಂಬಾ ಇಷ್ಟ ನನ್ಗೆ. ಅದ್ ಯಾವಾಗ್ಲೂ ಮಾಡಲ್ಲ ಅಲ್ಲ. ಸೊ ಆಮೇಲೆ ಕಡ್ಲೆ ಬೀಜ ಬೇಯಿಸಿ ತಿನ್ನೋದಾಗಿರ್ಬೋದು, ಆಕ್ಚುಲಿ ಅವರೆಕಾಳು ಬೇಯಿಸಿ ತಿನ್ನೋದಾಗಿರ್ಬೋದು, ಆ ಗೆಣಸು ಎಲ್ಲ ಒಟ್ಟಿಗೆ ಹಾಕಿ ಕೆಲವರು ಬೇಯಿಸ್ತಾರೆ. ಸೊ ಇದೆಲ್ಲ ನಾವು ಯಾವಾಗೂ ತಿನ್ನಲ್ಲ, ಹಬ್ಬ ಅಂತ ಬಂದಾಗೆ ತಿನ್ನಕ್ಕೆ ಚಾನ್ಸ್ ನಮ್ಗೆ. ಸೊ ಆ ಒಂದು ವಾರದಲ್ಲಿ ಚೆನ್ನಾಗಿ ಅದನ್ನೆಲ್ಲ ತಿನ್ಕೊಂಡ್ಬಿಟ್ಟು. ಡಯಟ್ ಹಬ್ಬದ ದಿನ ನಮ್ಮ ಮಾಮೂಲಿಯಾಗೂ ಡಯಟ್ ಮಾಡಲ್ಲ ನಾವು. ಮಾಡಲ್ವಾ? ಸೊ ನೀವು ಮಾಡಲ್ವಾ ಡಯಟ್? ಹೌ ಆರ್ ಯು ದಿಸ್ ಫಿಟ್ ದೆನ್? ಅದೇ ಸಿನಿಮಾ ಎಕ್ಸಸೈಸ್ ಚೆನ್ನಾಗಿ ಮಾಡ್ತೀನಿ, ಬಟ್ ಸಿನಿಮಾ ಏನಾರು ಇದ್ರೆ ಏನಾರು ಸಿನಿಮಾಗ್ ಬೇಕಾದ್ರೆ ಆ ಪಾತ್ರಕ್ಕೆ ಅವಾಗ ಮಾತ್ರ ಡಯಟ್ ಮಾಡ್ತೀನಿ, ಇಲ್ಲಾಂದ್ರೆ ರೆಗ್ಯುಲರ್ ಮನೆ ಊಟ ಅದೇ ಬೆಸ್ಟ್ ಡಯಟ್ ಅಂತ ಅನ್ಸುತ್ತೆ. ಓ ಸೂಪರ್. ನಾನು ಅನ್ಕೊಂಡೆ ಡಯಟ್ ಮಾಡ್ತಾರೆ, ಫುಲ್ ಸ್ಟ್ರಿಕ್ಟ್ ಡಯಟು. ಸೊ ಶುಗರ್ ಎಲ್ಲ ಕಟ್ ಮಾಡಿರ್ತೀವಿ, ಹಬ್ಬ ದಿನ ಮಾತ್ರ ತಿಂತೀವಿ, ಇಲ್ಲ ಅಂದ್ರೆ ಶುಗರ್ ಕಟ್ ಅನ್ನೋದೇನಿಲ್ಲ, ನಮ್ ದೇಹಕ್ಕೆ ಎಲ್ಲವೂ ಬೇಕು. ಆದ್ರೆ ಅದು ನಾವು ಯಾವ್ದೇ ಮಿತಿ ಮೀರಿದ್ರೆ ಅದು ಜಾಸ್ತಿ ಆಗತ್ತೆ ಅಂತಾರಲ್ಲ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಅದನ್ನ ತಗೊಳ್ಳೇಬೇಕಲ್ಲ. ಸೊ ಹಾಗಾಗಿ ಡಯಟ್ ಅನ್ನೋದಕ್ಕಿಂತ ಲಿಮಿಟೆಡ್ ಆಗಿ ತಿನ್ನೋದ್ರಲ್ಲಿ ಅದನ್ನ ಫಾಲೋ ಮಾಡ್ತೀನಿ ಜಾಸ್ತಿ ನಾನು ಅಷ್ಟೇ. ಓಕೆ. ಸೊ ವಿನಯ್ ಅವ್ರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಪಾತ್ರಗಳಲ್ಲಿ ತಾನು ಮಿಂಚಬೇಕು ಅನ್ನೋಂಥ ಆಸೆ ಇದೆ? ಆ ಥರ ಆಸೆ ಇಲ್ಲ, ಒಳ್ಳೆ ಪಾತ್ರದಲ್ಲಿ ಒಳ್ಳೆ ಪಾತ್ರಗಳು ಮಾಡ್ಬೇಕನ್ನೋ ಆಸೆ ಇದೆ. ಬಟ್ ಇದೇ ಥರ ಪಾತ್ರ ಮಾಡ್ಬೇಕಂತ ಏನು ಆಸೆ ಇಲ್ಲ. ನನಗೆ ಯಾವ ಪಾತ್ರ ಕೊಟ್ರೇನೂ ಮಾಡ್ತೀನಿ. ಆದರೆ ನನಗೆ ಬೇರೆ 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 ಥರ ಪಾತ್ರ ಮಾಡೋಕ್ಕೆ ತುಂಬ ಇಷ್ಟ, ಅಂದರೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಆಮೇಲೆ ಸೊ ಮೂಲತಃ ಕಲಾವಿದರ ಕುಟುಂಬ ಆಗಿರೋದ್ರಿಂದ, ಸೊ ನಿಮ್ಮ ಅಪ್ಪಾಜಿಯವ್ರು ಮಾಡಿರುವಂಥ ಪಾತ್ರದಲ್ಲಿ ಅಥವಾ ಯಾವುದೋ ಚಿತ್ರದ ಆ ಪಾತ್ರ ನಂಗೆ ತುಂಬ ಕಾಡುತ್ತೆ, ಆ ಪಾತ್ರ ನಾನು ಒಂದ್ಸಲಿ ಎಕ್ಸ್ಪೆರಿಮೆಂಟ್ ಮಾಡಲೇಬೇಕು ಅನ್ನೋದಾಗಿರ್ಬೋದು, ಆ ಥರದ್ದು ಯಾವುದಾದ್ರೂ ಇದೆಯಾ? ಆ ಕ್ಯಾರೆಕ್ಟರ್ ಸಕ್ಕದಾಗಿತ್ತು ಅನ್ನೋವಂಥ ಕ್ಯಾರೆಕ್ಟರ್, ನಿಮಗೆ ಇಷ್ಟ ಆಗಿರೋ ಕ್ಯಾರೆಕ್ಟರ್? ನಮ್ಮ ತಂದೆದು ಆ್ಯಕ್ಚುಲಿ ಟು ವಿ ಅಂತ ಒಂದು ಸಿನಿಮಾ ಇದೆ. ಆ ಸಿನಿಮಾದಲ್ಲಿ ಅವರೊಂದು ಸೇಲರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಆ ಕ್ಯಾರೆಕ್ಟರ್ ನನ್ಗೆ ತುಂಬ ಇಷ್ಟ. ಆಮೇಲೆ ಆ ಸಿನಿಮಾ ಕೂಡ ತುಂಬ ಇಷ್ಟ. ಸೊ ನಮ್ಮ ತಂದೆದಂದರೆ ಆ ಕ್ಯಾರೆಕ್ಟರ್ ತುಂಬ ಇಷ್ಟ ಹೌದು. ಆಗುತ್ತೆ. ಸೊ ಹಳ್ಳಿ ಜನರ ಮಧ್ಯೆ ನೀವು ಶೂಟಿಂಗ್ ಮಾಡಬೇಕಾದ್ರೆ ಹಳ್ಳಿ ಜನ ಆಗಿರೋದ್ರಿಂದ ಬಂದು ನಿಮ್ಮನ್ನ ಪ್ರಶ್ನೆ ಮಾಡಿರೋದಿಲ್ವಾ? ನಾನು ಅಪ್ಪಾಜಿ ಫ್ಯಾನು, ನಾನು ಶಿವಣ್ಣ ಫ್ಯಾನು, ನಾನು ಅಪ್ಪು ಫ್ಯಾನು. ಸೊ ನಾವು ಆ ಥರದ್ದು ಏನಾದರೂ ಸಿಚುಯೇಷನ್ಸ್ ಏನಾದರೂ ಆಗಿತ್ತಾ? ಖಂಡಿತ ಆಯ್ತು. ಯಾವಾಗಲೂ ಅದು ಹಳ್ಳಿ ಆ ಥರ ಅಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಯಾವಾಗಲೂ ಬಂದು ಅವರು ಹೇಳ್ತಾ ಇದ್ರು. ಎಲ್ಲರೂ ತುಂಬ ನಮ್ಮ ತಾತನ ಕಂಡ್ರೆ ತುಂಬ ಪ್ರೀತಿ ಅವ್ರಿಗೆ. ಆಮೇಲೆ ಮನೆಗೆ ಊಟಕ್ಕೆ ಕರಿತಾ ಇದ್ರು. ಆಮೇಲೆ ಇಲ್ಲ ನಮ್ಮ ಮನೇಲಿ ಊಟ ಮಾಡಿದ್ದೀರಾ ಹೋಗಿ ಮನೇಲಿ? ಅವ್ರ ಮನೆ ಊಟ ಕರೆದಾಗ ಏನಾದರೂ ಅಂದ್ರೆ ಈ ತರ ಕಳ್ಸಿದ್ದಾರೆ, ರೊಟ್ಟಿ ಅಥವಾ ಚಟ್ನಿ ಆ ತರ ಕಳ್ಸಿದ್ದಾರೆ, ಅವಾಗ ತಿಂದಿದ್ದೀನಿ. ಆಮೇಲೆ ತುಂಬಾ ಸಲ ಬಟ್ಟೆ ಎಲ್ಲ ಚೇಂಜ್ ಮಾಡ್ಬೇಕಂದ್ರೆ ಬೇಗ ಅವ್ರ ಮನೆಗಳಿಗೆ ಹೋಗಿ ಬಟ್ಟೆ ಗಿಟ್ಟೆ ಚೇಂಜ್ ಮಾಡೋಕ್ಕೂ ಯೂಸ್ ಮಾಡ್ತಾ ಇದ್ವಿ. ಅವಾಗ ಅವ್ರು ಕೇಳಿದಾಗ ಅವ್ರು ಏನು ಕೇಳ್ತಾ ಇದಾರೆ ಬಂದು ನಿಮ್ಮ ಮನೆ ಥರನೇ ಅಂತ. ಆಮೇಲೆ ಇಡೀ ಊರೇ ಆ ಥರ ಆ್ಯಕ್ಚುಲಿ ತುಂಬ ಕಾಪ್ರೇಟ್ ಮಾಡಿದ್ರು. ಬಟ್ ನಾರ್ಮಲ್ ಆಗಿ ಹೆಂಗಂದ್ರೆ ಒಂದು ಊರಲ್ಲಿ ಶೂಟಿಂಗ್ ಮಾಡ್ಬೇಕಂದ್ರೆ 1-2 ದಿನ 3 ದಿನ ಖುಷಿಯಾಗಿರ್ತಾರೆ. ಅದಾದ್ಮೇಲಿಂದ ಅವ್ರಿಗೂ ಅವ್ರವ್ರ ಕೆಲಸಗಳಿರುತ್ತಲ್ಲ, ಅದೊಂಥರ ಡಿಸ್ಟರ್ಬೆನ್ಸ್ ಆಗುತ್ತೆ. ಬಟ್ ಇಲ್ಲಿ ಸುಮಾರು ದಿನ ಶೂಟ್ ಮಾಡಿದ್ವಿ, ಒಂದ್ ದಿನಾನು ಯಾವುದೇ ಒಂದು ಪ್ರಾಬ್ಲಮ್ ಇರಲಿಲ್ಲ. ತುಂಬ ಖುಷಿಯಾಗಿ ಅವರು ಎಷ್ಟು ಇಂಟ್ರೆಸ್ಟ್ ಇಂದ ಅವರು ಬಂದ್ಬಿಟ್ಟು ಏನಾರು ಹೆಲ್ಪ್ ಬೇಕಂದ್ರೆ ಸಿನಿಮಾಗೆ ಹೆಲ್ಪ್ ಮಾಡಿ, ಕಾರ್ಪೊರೇಟ್ ಮಾಡಿ, ಬೇರೆ ರೋಡ್ಗಳು ಯೂಸ್ ಮಾಡಿ, ನಾವೊಂದು ರೋಡ್ ಬ್ಲಾಕ್ ಮಾಡ್ಕೊಂಡಿದ್ರೆ ಅದನ್ನ ಬಿಟ್ಟು ಬೇರೆ ಯೂಸ್ ಮಾಡಿ, ಆಮೇಲೆ ಅವರ ಟ್ರ್ಯಾಕ್ಟರ್ ಇರ್ಬೋದು, ಅವರ ಗಾಡಿ ಇರ್ಬೋದು, ಎಲ್ಲದನ್ನೂ ಶೂಟಿಂಗ್ಗೆ ಕೊಟ್ಟರು. ಸೊ ಇಡೀ ಊರೇ ತುಂಬಾ ಖುಷಿಯಿಂದ ಕೆಲಸ ಮಾಡ್ತು. ಅದ್ ನೋಡೇ ನಮ್ಗೆ ತುಂಬಾ ಖುಷಿ ಆಯ್ತು. ಬಟ್ ಆಕ್ಚುಲಿ ಅವ್ರಿಗೆ ಇನ್ನೂ ಒಂದೇನಂತ ಹೇಳಿದ್ರೆ, ಅವ್ರಿಗೆ ನಾವು ಒಳಗ್ ಹೋಗೋದು ತುಂಬಾ ಖುಷಿ ಅವ್ರಿಗೆ. ಅಂದ್ರೆ ಇರಿಟೇಟ್ ಆಗಲ್ಲ ನಾವ್ ಹೋಗಿ ಮಾತಾಡ್ಸಿದ್ರೆ, ಅಥವಾ ನಮ್ಗೆ ಏನಾದ್ರು ತಿನ್ನೋದು ಕೊಡೋದು, ಕುತ್ಕೊಳ್ಳೋದು. ಆಮೇಲೆ ಇನ್ನೊಂದು ನಾನು ಹೇಳಲೇಬೇಕು, ಲಾಸ್ಟ್ ಡೇ ಅಲ್ಲ ಆಕ್ಚುಲಿ ನನ್ ಪೋರ್ಷನ್ ಅವತ್ತು ಆ ಸ್ಕೆಡ್ಯೂಲ್ ಮುಗಿದಿತ್ತು. ನನ್ ಪೋರ್ಷನ್ ಅವತ್ತಿನ ದಿನ ಅಲ್ಲಿ ಅವ್ರ ಮನೆಗೆ ಕರೆದು ಪಾಪ ನನ್ಗೆ ಆರ್ತಿನೆಲ್ಲ ಮಾಡ್ಬಿಟ್ಟು, ಅಂದ್ರೆ ಅವ್ರ ಎಲೆ ಅಡಿಕೆಲೆ ಅದೇನೋ ಮಾಡ್ಬಿಟ್ಟು, ಕೆಂಪ್ ನೀರ್ ಮಾಡ್ಬಿಟ್ಟು, ನೀರ್ ಹಾಕಿ ದೃಷ್ಟಿ ಎಲ್ಲ ತೆಗ್ದ್ಬಿಟ್ಟು, ಕೆಂಪ್ ನೀರೆಲ್ಲ ಮಾಡಿ ನೀರೆಲ್ಲ ಹಾಕಿ ನಮ್ಗೆ ಕಾಫಿ ಕೊಡೋದಾಗಿರ್ಬೋದು, ಅವ್ರ ಮನೇಲಿ ಮಾಡಿರೋ ಅಡ್ಗೆ ಏನಾದ್ರು ತಿನ್ನೋದು ಕೊಡೋದಾಗಿರ್ಬೋದು, ಡ್ರೆಸ್ ಚೇಂಜ್ ಮಾಡ್ಕೊಂಡು, ಕೆಲವೊಂದ್ಸತಿ ನಮ್ಗೆ ಕ್ಯಾರವನ್ ದೂರ ಇದ್ದಾಗ ಅವ್ರ ಮನೆಗಳಲ್ಲೇ ನಾವು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಿಡ್ತಾ ಇದ್ವಿ. ಸೊ ಅದನ್ನ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಅವ್ರು ರೆಡಿ ಮಾಡ್ಕೊಡೋದಾಗಿರ್ಬೋದು, ತುಂಬಾ ಖುಷಿ ಆಯ್ತು ನಮ್ಗೆ. ಅವರಲ್ಲಿ ಯಾರು ಕೂಡ ಇರಿಟೇಟ್ ಆಗದೆ
ಏನ್ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ, ನಮ್ಗೆ ಏನು ಮಾಡಕ್ ಬಿಡಲ್ಲ ಅಂತ ಯಾರು ಏನು ಹೇಳ್ದೆ, ನಮ್ಮಲ್ಲಿ ಅವರು ಒಬ್ರಾಗಿ ನಮಗೂ ಹೆಲ್ಪ್ ಮಾಡ್ಕೊಂಡು ಅವ್ರು ನಮ್ ಜೊತೆಗೆ ಚೆನ್ನಾಗಿದ್ದಾರೆ. ತುಂಬಾ ಖುಷಿ ಆಯ್ತು ನಮ್ಗೆ. ಸೂಪರ್. ಸೊ ತಮ್ಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕು ಅನ್ನೋ ಆಸೆ? ಹಂಗೇನಿಲ್ಲ, ನನ್ಗೆ ಎಲ್ಲಾ ಪಾತ್ರನೂ ಕೂಡ ಅಂದ್ರೆ ಬೇರೆ ಬೇರೆ ಪಾತ್ರ ಮಾಡ್ಬೇಕು, ಒಂದು ಹೊಸ ಪಾತ್ರಗಳನ್ನ ಟ್ರೈ ಮಾಡ್ಬೇಕು ಅನ್ನೋದು ತುಂಬಾ ಆಸೆ. ಸೊ ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್, ಸೊ ಯಾವ್ದು ಮಜಾ ಕೊಡ್ತು ಜಾಸ್ತಿ? ಎರಡೂನು. ಅಂದ್ರೆ ಅದು ಸ್ಮಾಲ್ ಸ್ಕ್ರೀನ್ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ, ಬಿಗ್ ಸ್ಕ್ರೀನ್ ಅಂತ ಬಂದಾಗ ಸ್ವಲ್ಪ ಆರಾಮಾಗಿ ಕೆಲಸ ಮಾಡ್ತೀವಿ ಅಷ್ಟೇ. ಓಕೆ, ಸ್ಯಾಟಲೈಟ್ಸ್ ಬಗ್ಗೆ ಹೇಳಬೇಕು. ಸೊ ಅದು ಕೂಡ ನಿಮ್ಮ ಅಪ್ಕಮಿಂಗ್ ಪ್ರಾಜೆಕ್ಟ್. ಸೊ ಹೇಗಿದೆ, ಹೇಗೆ ನಡೀತಾ ಇದೆ? ಸಿಟಿಲೈಸ್ ಆಲ್ಮೋಸ್ಟ್ ಮುಗ್ದಿದೆ. ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಅದ್ರ ಬಗ್ಗೆ ಜಾಸ್ತಿ ಹೇಳಕ್ಕೂ ಆಗಲ್ಲ, ಯಾಕಂದ್ರೆ ಗ್ರಾಮೀಣ ಮುಗಿಸ್ಮೇಲೆ ಸೊ ಅದರದ್ದು ಸ್ಟಾರ್ಟ್ ಮಾಡ್ತೀವಿ. ಬಟ್ ಅಲ್ಲಿ ವಿಜಯ್ ಸರ್ ಜೊತೆ ಆಮೇಲೆ ಮೋನಿಶಾ ಅವರ ಮಗಳು ಇಬ್ರು ಜೊತೆ ಕೆಲಸ ಮಾಡೋಕ್ಕೆ ತುಂಬಾ ತುಂಬಾ ಚೆನ್ನಾಗಿತ್ತು. ತುಂಬಾ ಒಳ್ಳೆ ಟೀಮು, ಆಮೇಲೆ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ವಿಜಯ್ ಸರ್ ಮಕ್ಕಳ ಲಕ್ಕಿನ ತಾವುಗಳ ಲಕ್ಕಿನ? ಬಿಕಾಸ್ ದೊಡ್ಡ ಮನೆಯ 2 ಕುಡಿಗಳಿಗೆ ವಿಜಯ್ ಸರ್ ಮಕ್ಕಳು ಹೀರೋಯಿನ್ ಆಗಿ ಪ್ಲೇ ಮಾಡ್ತಿದ್ದಾರೆ. ಒಬ್ರು ಯುವ ಜೊತೆ ಮಾಡಿದ್ರೆ, ಇನ್ನೊಬ್ರು ತಮ್ಮ ಜೊತೆ. ಎಷ್ಟು ಖುಷಿ ಇದೆ, ಅವ್ರಿಗಂತೂ ಬಹಳ ಖುಷಿ. ನಂಗೂ ತುಂಬಾ ಖುಷಿ, ನಾನು ತುಂಬಾ ಲಕ್ಕಿ ಅನ್ಸುತ್ತೆ ಆ ಸಿನಿಮಾ ಮಾಡ್ತಿರೋದಕ್ಕೆ. ಆ ವಿಷಯ ಹೇಳೋದಾದ್ರೆ ಎಲ್ಲಾ ಸ್ಟಾರ್ಗಳಿಗೂ ಈಗ ಬರುವಂತಹ ಸ್ಟಾರ್ಗಳನ್ನ ಕೇಳಿದ್ರೆ ಹೂ ಇಸ್ ಯುವರ್ ಫೇವ್ರೆಟ್ ಹೀರೋಯಿನ್ ಅಂದ ತಕ್ಷಣ ಹೋಗೋದು ರಮ್ಯಾ. ರಮ್ಯಾ ಇಸ್ ಯುವರ್ ಬೆಸ್ಟ್ ಫ್ರೆಂಡ್. ಸೊ ಯಾವಾಗ್ಲೂ ಕೂಡ ಪಾಸಿಟಿವ್ ನೋಟ್ ಅಲ್ಲಿ ತಮ್ಮನ್ನ ಚಿಯರ್ ಮಾಡ್ತಿರ್ತಾರೆ. ಸೊ ಅವ್ರ ಬಗ್ಗೆ ಮಾತಾಡ್ಲೇಬೇಕು ಅನ್ನೋದಾದ್ರೆ ಏನ್ ಹೇಳ್ತೀರಿ? ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ತುಂಬಾ ಎವ್ರಿ ಹೀರೋಸ್, ಎವ್ರಿ ಮ್ಯಾನ್ ಯಾರನ್ನ ಕೇಳಿದ್ರು ಕೂಡ ಅವ್ರು ಹೇಳೋದು ನಿಮ್ ಫೇವ್ರೆಟ್ ಹೀರೋಯಿನ್ ಯಾರು ಅಂದ ತಕ್ಷಣ ರಮ್ಯಾ. ರಮ್ಯಾ ಅವ್ರು ಬೇರೆಯವ್ರಿಗೆ ಸಿಗೋದೇ ಕಷ್ಟ, ಬಟ್ ವಿನಯ್ ರಾಜ್ಕುಮಾರ್ ಅವ್ರಿಗೆ ರಮ್ಯಾ ಅವ್ರು ಆಪ್ತರು. ಸೊ ಏನ್ ಹೇಳ್ತೀರಿ? ಹೌ ಲಕ್ಕಿ ಯು ಫೀಲ್ ಅಬೌಟ್ ಇಟ್? ತುಂಬಾ ಖುಷಿ ಆಗುತ್ತೆ. ತುಂಬಾ ಒಳ್ಳೆ ಫ್ರೆಂಡ್ ನನ್ಗೆ. ಆಮೇಲೆ ತುಂಬಾ ವರ್ಷದಿಂದ ಅವ್ರು ಗೊತ್ತು. ಅವ್ರು ಅಭಿ ಸಿನಿಮಾ ಮಾಡ್ದಾಗಿಂದಾನು ಅವ್ರು ಗೊತ್ತು. ಬಟ್ ಅವಾಗ ಅಷ್ಟು ಕ್ಲೋಸ್ ಫ್ರೆಂಡ್ ಇರ್ಲಿಲ್ಲ. ಇವಾಗ ತುಂಬಾ ಕ್ಲೋಸ್ ಫ್ರೆಂಡು. ಸಾಕಷ್ಟು ಮಾತಾಡ್ತೀವಿ, ತುಂಬಾ ಮೀಟ್ ಮಾಡ್ತೀವಿ. ಆಮೇಲೆ ಸಿನಿಮಾ ಬಗ್ಗೆ ತುಂಬಾ ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಅವ್ರಿಗೂ ಇಂಡಸ್ಟ್ರಿ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಆಮೇಲೆ ಸಿನಿಮಾ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಸೊ ಏನೇ ಇದ್ರೇನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಿರ್ತೀನಿ. ಆಮೇಲೆ ಅವ್ರಿಗೆ ತುಂಬಾ ಒಳ್ಳೆ ಸಿನಿಮಾ ಮೇಲೆ ಒಳ್ಳೆ ವ್ಯೂ ಇದೆ. ಆಮೇಲೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ. ಸೊ ತುಂಬಾ ಖುಷಿ ನಂಗೆ ಅವರಂತೂ. ಮುಂದಿನ ದಿನಗಳಲ್ಲಿ ರಮ್ಯಾ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋದು, ಇಲ್ಲ ರಮ್ಯಾ ಅವ್ರ ತಮ್ಮ ಜೊತೆ ಆಕ್ಟ್ ಮಾಡೋದೇನಾದ್ರೂ ಇದೆಯಾ? ಆ ಥರ ಅದೇ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಖಂಡಿತ ಮಾಡೇ ಮಾಡ್ತೀವಿ. ಆ ಥರ ಅದ್ರ ಒಂದು ಸಿಕ್ಕಿದ್ರೆ ಯಾರು ಅಪ್ರೋಚ್ ಮಾಡಿದ್ರೆ ಖಂಡಿತ ಮಾಡ್ತೀರಾ? ಹೌದು. ಸೊ ತಮ್ಮ ಮುಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ಮಾತಾಡೋದಾದ್ರೆ ಮೇಘ ಅವರೇ? ಚೀತಾ ಅಂತ ಒಂದು ಸಿನಿಮಾ ಬ್ಯಾಲೆನ್ಸ್ ಇದೆ, ನಂದು ಪ್ರಜ್ಜು ಅವ್ರದ್ದು. ಅದಾದ್ಮೇಲೆ ಸ್ಕ್ರಿಪ್ಟ್ ಗಳನ್ನ ಇನ್ನ ಕೇಳ್ತಾ ಇದೀವಿ, ಇನ್ನೊಂದಷ್ಟು ಫೈನಲ್ ಮಾಡಬೇಕು. ಸೊ ಸಂಕ್ರಾಂತಿ ಹಬ್ಬ ಅಂದ ತಕ್ಷಣ ಸುಗ್ಗಿ ಹಬ್ಬ. ಸೊ ಹೊಸತನವನ್ನ, ಹೊಸ ದಿನವನ್ನ, ಹೊಸತನ್ನ ಶುರು ಮಾಡುವಂತ ಹಬ್ಬ. ಸೊ ಈ ಒಂದು ಹಬ್ಬದಲ್ಲಿ ಗ್ರಾಮಾಯಣ ಚಿತ್ರದ ಬಗ್ಗೆ ಬಹಳಷ್ಟು ಮಾತುಕತೆ ಆಗ್ತಿದೆ. ಅಷ್ಟೇ ಅಲ್ಲ, ಗ್ರಾಮಾಯಣ ಚಿತ್ರ ಇನ್ನೇನು ಕೆಲವೇ ದಿನಗಳಲ್ಲಿ ಥಿಯೇಟರ್ನ ವಿಸಿಟ್ ಮಾಡ್ತಿದೆ. ಸೊ ನಿಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಹೊಲಿಸ ಮಲ್ಲಿಗೆ ಅಂತ ಒಂದು ಸಾಂಗ್ ಆಗ್ಲೇ ರಿಲೀಸ್ ಆಗಿದೆ. ಅದು ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ. ಈಗ 17ನೇ ತಾರೀಕು ಇನ್ನೊಂದು ಸಾಂಗ್ ಲಾಂಚ್ ಮಾಡ್ತಿದ್ದೀವಿ. ಅದು ತುಂಬಾ ಇಷ್ಟ ಆಗುತ್ತೆ ಜನಕ್ಕೆ. ಅದಾದ್ಮೇಲೆ ಇನ್ನೊಂದು 2 ಸಾಂಗ್ ಇದೆ. ಸೊ ಈ 4 ಸಾಂಗ್ ನೋಡಿದ ತಕ್ಷಣನೇ ಜನಕ್ಕೆ ಗ್ಯಾರಂಟಿ ಈ ಸಿನಿಮಾ ನೋಡ್ಬೇಕಂತ ಅನ್ಸುತ್ತೆ. ಆಮೇಲೆ ಈ ಸಿನಿಮಾದ ಒಂದು ಫ್ಲೇವರ್ ಕೂಡ ಗೊತ್ತಾಗುತ್ತೆ, ಈ ಸಿನಿಮಾದಲ್ಲಿ ಏನಿರ್ಬೋದು ಅಂತ ಗೊತ್ತಾಗುತ್ತೆ. ಸೊ ಆ ಸಾಂಗ್ಗಳು ಗ್ಯಾರಂಟಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಸೊ ಸಿನಿಮಾನು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾ ದ ಕ್ಯಾರೆಕ್ಟರ್ ಸ್ಟೈಲ್ನಲ್ಲೇ ಒಂದೇ ಡೈಲಾಗ್ ಯಾವ್ದಾದ್ರು ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ ಹೇಳೋದಾದ್ರೆ? ಸಿಕ್ಸ್ತ್ ಸೆನ್ಸ್ ಸೀನಾ ತರ. ವಿನಯ್ ಬೇಡ, ಇಷ್ಟ ತನಕ ವಿನಯ್ ತರ ಮಾತಾಡಿದ್ರು. ಈಗ ಸಿಕ್ಸ್ತ್ ಸೆನ್ಸ್ ಯಾವ್ದು ಡೈಲಾಗ್ ಹೇಳೇ ಇಲ್ಲ. ಮಾತಾಡೋದು ಭಾಷೆಯಲ್ಲೇ, ಆ ಭಾಷೆ ಅಳವಡಿಸ್ಕೊಂಡು ಮಾತಾಡೋದು. ನಮ್ದು ಹಾಡ್ ಬರ್ತಿದೆ ನೋಡ್ರಿ ಅನ್ನೋದು, ಆ ಥರದ್ದು. ನಾವು ಇನ್ನೇನು ನಮ್ದು ಅದೇ ಸಿನಿಮಾಲ್ ಒಂದು ಏನೋ ಡೈಲಾಗ್ ಇದೆ. ಇಲ್ಲ ಆಕ್ಚುಲಿ ಡೈಲಾಗ್ ಯಾವ್ದು ಡೈಲಾಗ್ ಹೇಳಕ್ಕಾಗಲ್ಲ. ನೀವು ಒಂಚೂರು ಟ್ರೈಲರ್ ಗಿಲ್ಲರ್ ಬಂದ್ಮೇಲೆ ನೆಕ್ಸ್ಟ್ ಇಂಟರ್ವ್ಯೂ ಅಲ್ಲಿ ಹೇಳ್ತೀನಿ. ಓಕೆ. ತಾವು ಸಂಕ್ರಾಂತಿ ಹಬ್ಬದ ದಿನ ನಮ್ಮ ವೀಕ್ಷಕರಿಗೆ ಸಿನಿಮಾದ ಬಗ್ಗೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗ್ತಿದೆ. ಆಲ್ರೆಡಿ ನಾವು ಒಂದು ಸಾಂಗ್ ನ ಬಿಟ್ಟಿದೀವಿ. ಆ ಸಾಂಗ್ಗೆ ನಮ್ಗೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಮತ್ತೆ ಇನ್ನೊಂದು ಸಾಂಗು ರಿಲೀಸ್ ಆಗ್ತಿದೆ. ಆಮೇಲೆ ಇನ್ನು ಹಾಗೆ ಈಗ ರಿಲೀಸ್ ಆಗೋವರ್ಗುನು ಒಂದೊಂದು ಬಿಡ್ತಾನೆ ಇರ್ತೀವಿ. ಸೊ ಪ್ರತಿ ಒಂದಕ್ಕೂ ಇದೇ ತರ ನಮ್ಗೆ ಸಪೋರ್ಟ್ ಮಾಡಿ ಇಡೀ ಚಿತ್ರತಂಡಕ್ಕೆ
ಸಿನಿಮಾನ ಥಿಯೇಟರ್ ಬಂದು ನೋಡಿ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತೀನಿ. ದಟ್ಸ್ ನೈಸ್. ಬಹಳ ಸಂತೋಷ ಆಯ್ತು ತಾವುಗಳು ಕೂತಿ ಹಬ್ಬದ ದಿನ ತಮ್ಮ ಟೈಮ್ನ ನಮ್ಮ ಜೊತೆ ಸ್ಪೆಂಡ್ ಮಾಡೋದಕ್ಕೆ. ಮತ್ತೊಮ್ಮೆ ತಮಗೆ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೊ ಮಚ್. ಓಕೆ, ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಾವು ಮಾತಾಡಿದ್ದು ಗ್ರಾಮಾಯಣ ಚತತ್ ಕುರಿತಾಗಿ. ಸೊ ತಮ್ಮ ಸಂಕ್ರಾಂತಿ ಕೂಡ ಬಹಳಷ್ಟು ಚೆನ್ನಾಗಿರಲಿ ಅಂತ ಭಾವಿಸ್ತಾ ಸೊ ಇವತ್ತಿನ ಕಾರ್ಯಕ್ರಮನ ಮುಗಿಸ್ಕೊಡ್ತಿದ್ದೀನಿ. ನಾನು ಆದರ್ಶಿನಿ ಅಲಾಂಗ್ ವಿತ್ ಗ್ರಾಮಾಯಣ ಟೀಮ್ ಸೈನಿಂಗ್ ಆಫ್. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.